ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ಆ್ಯಕ್ಚುಲಿ 7:30ಗೆ ಮನೆ ಬಿಡಬೇಕಾಯ್ತು. ಸ್ವಲ್ಪ ಲೇಟಾಗಿ ಬಿಡ್ತಾಯಿದ್ದೀನಿ. ಡ್ಯಾನ್ಸ್ ಪ್ರಾಕ್ಟೀಸ್ ಏನೇನೋ ನಡೀತೈತೆ. ಇವತ್ತು ಡ್ಯಾನ್ಸ್ ಪ್ರಾಕ್ಟೀಸ್ ಇವತ್ತು ಆ್ಯಕ್ಚುಲಿ ಆಗ್ತಾ ಇದೆ ಕಾಲೇಜು. ಆದರೆ ನಾವು 4:00 4:30 ಗಂಟೆ ಇರೋಣ ಅನ್ನೋ ಪ್ಲ್ಯಾನಲ್ಲಿದ್ದೀವಿ. ನೋಡಬೇಕು ಏನಾಗುತ್ತೆ ಅಂತ. ಬಿಕಾಸ್ 10 ಜನ ಇದ್ದೀವಿ. 10 ಜನದಲ್ಲಿ ಇಬ್ಬರು ಬಿಟ್ಟರು ಡ್ಯಾನ್ಸ್ನ. 10 ಜನದಲ್ಲಿ ಇಬ್ಬರು ಡ್ಯಾನ್ಸ್ ಬಿಟ್ಟರು. ಇನ್ನು 8 ಜನ ಡ್ಯಾನ್ಸ್ ಮಾಡಿದ್ದೀವಿ. ಆಮೇಲೆ ಒಬ್ಬಳು ಊರಿಗೆ ಹೋಗ್ಬಿಟ್ಲು. ಇವಾಗ 7 ಜನ ಇದ್ದೀವಿ. ಅಂದರೆ ಅವಳು ಊರಿಂದ ಬರ್ತಾಳೆ, ಬರಲ್ಲ ಅಂತೇನಿಲ್ಲ. ಬಟ್ ಡ್ಯಾನ್ಸ್ ಪ್ರಾಕ್ಟೀಸ್ ಕಲಿಯಲ್ಲ ಅವಳು. ಇವಾಗ ಸದ್ಯಕ್ಕೆ 1-2-3 ಡೇಸ್ ಬರೋದಂತೆ. ಆಮೇಲೆ ಇವತ್ತು ಎಷ್ಟು ಜನ ಇರ್ತೀವೋ ಅವರೆಲ್ಲ ಡ್ಯಾನ್ಸಲ್ಲಿ ಇರಬೇಕು, ಇಲ್ಲಾಂದರೆ ಬಿಟ್ಬಿಡ್ಬೇಕು. ಏನೇನೋ ಜಗಳ ಎಲ್ಲ ಆಯಿತು ಸ್ವಲ್ಪ ನಮ್ಮಲ್ಲೇ. ಆಮೇಲೆ ಹಾಗೆ ಸರಿ ಹೋಗಿದ್ದೀವಿ. ಸೊ ಇವತ್ತು ಡ್ಯಾನ್ಸ್ ಪ್ರಾಕ್ಟೀಸ್ ಇರುತ್ತೆ. ಆ್ಯಂಡ್ ಇನ್ನೊಂದು ವಿಷಯ, ನಮ್ಮ ಅಕ್ಕ ಬರ್ತಿದ್ದಾಳೆ ಇವತ್ತು. ಬರ್ತೀನಿ ಅಂತ ಹೇಳಿದ್ದಾಳೆ, ಗೊತ್ತಿಲ್ಲ, ಡೌಟು. ಅವ್ಳು ಮೂಡ್ ಹೆಂಗಿರುತ್ತೋ ಹಂಗೆ ಬರ್ತಾರೆ. ಸೊ ಆ್ಯಂಡ್ ನಾನು ಬರೋದು ಲೇಟ್ ಇವತ್ತು. ಮನೇನ ಪ್ರಾಕ್ಟೀಸ್ ಮಾಡ್ತೀರಾ. ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ಬೇಗ ಬಂದ್ಬಿಡ್ತೀನಿ. 2:00 3:00 ಬಂದ್ಬಿಡ್ತೀನಿ. ಪ್ರಾಕ್ಟೀಸ್ ಮಾಡಿದ್ರೆ ನಾರ್ಮಲ್ 5-6 ಹಂಗೆ ಮನೆಗೆ ಬರೋದು. ನಾನು ಇವತ್ತು ಹೇರ್ ಸ್ಟೈಲ್ ಹೆಂಗಿದೆ ಕಾಣಿಸ್ತೀವಿ, ಕಮೆಂಟ್ ಮಾಡಿ. ನಾನು ಇವತ್ತು ತುಂಬ ಕ್ಯೂಟಾಗಿ ಕಾಣಿಸ್ತಿದ್ದೀನಿ ಅಂತ ನನಗೆ ಫೀಲ್ ಆಗ್ತಿದೆ. ಯಾಕೆ ಅಂತೆಲ್ಲ ಕೇಳಿದೆ. ಐ ಜಸ್ಟ್ ಫೆಲ್ಟ್. ಗೈಸ್, 2 ಡೇಸ್ ಬ್ಯಾಕ್ ನಮ್ಮ ಕಾಲೇಜಲ್ಲಿ ಫಸ್ಟ್ PUC ಅವ್ರಿಗೆ ಬೋಳಿ ಶಂಕರ ಅಂತ ಹೇಳ್ಬಿಟ್ಟು ಒಂದು ನಾಟಕ ಇದೆ ಆಯಿತಾ. ಆ ನಾಟಕನ ಮೈಸೂರಿಂದ ಕನಸು ರಂಗತಂಡ ಅಂತಿತ್ತು ಅವ್ರ ಯೂಟ್ಯೂಬ್ ಚಾನಲು. ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ಅಂದರೆ ಇನ್ಸ್ಟಾಗ್ರಾಮ್ ID, ಸರ್ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ID ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಅವ್ರು ಬಂದು ನಾಟಕ ಮಾಡಿ ಹೋಗಿದ್ರು ಗೈಸ್. ಸಕ್ಕದಾಗಿತ್ತು. ಕಾಲೇಜ್ಗೆ ಹೋಗಿ ಸಿಗ್ತೀನಿ ರೀ ಗೈಸ್. ಪ್ರಾಕ್ಟೀಸ್ ಮಾಡೋಣ ಅಂತ ಪ್ಲ್ಯಾನ್ ಇದ್ದಿದ್ದು ಕ್ಯಾನ್ಸಲ್ ಆಯಿತು. ಅವರೇನೋ ಡ್ಯಾನ್ಸೇ ಬೇಡ ಅಂತ ಪ್ಲ್ಯಾನ್ ಮಾಡ್ತಿದ್ದಾರಂತೆ. ನನಗೂ ಗೊತ್ತಿಲ್ಲ. ಬೇಡ ಅಂದರೆ ಬೇಡ ಯಾರನ್ನ ನಂಬರು, ಈ ಫ್ರೆಂಡ್ಸ್ನ ಮಾತ್ರ ನಂಬರ್ದು ಗೈಸ್. ಎಷ್ಟು ಮೋಸ ಮಾಡ್ತಾರೆ ಅಂದರೆ ಲಾಸ್ಟ್ ಮೂಮೆಂಟಲ್ಲೇ ಕೈ ಹತ್ತೋದು ಇರ್ಬೋದಲ್ಲ. ಇಂಥ ಫ್ರೆಂಡ್ಸ್ ಇದ್ದರು ಒಂದೇ, ಇಲ್ಲ ಅಂದರು ಒಂದಪ್ಪ ಬೇಜಾರು ಮಾಡ್ತಾರೆ ಗೈಸ್. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ ಇದೆಂತಹ. ಇಷ್ಟು ಡ್ಯಾನ್ಸ್ ಎಲ್ಲ ಮಾಡೋಣ. ಫಸ್ಟ್ ಅವರಿಬ್ಬರು ಬರೋಣ ಅಂದರೆ ನಿತೀಶ ಕೃಷ್ಣ ನಾವು ಫೋರ್ಸ್ ಮಾಡಿ ಕರ್ಸಿದ್ವಿ. ಅದಾದ್ಮೇಲೆ ಒಬ್ಬೊಬ್ಬರಾಗೆ ಪ್ರಾಕ್ಟೀಸಿಗೆ ಬರಲ್ಲ, ಅದು ಬರಲ್ಲ, ಇದು ಬರಲ್ಲ ಅಂತ ಇದು ಮಾಡಿದ್ರು. 10 ಜನದಲ್ಲಿ 2 ಬಿಟ್ಟರು. ಇನ್ನು ಮಿಕ್ಕಿದವ್ರು ಪ್ರಾಕ್ಟೀಸಿಗೆ ಬರಲ್ಲ ಅಂತಾರೆ. ಅದಕ್ಕೆ ಬೇಡ ಅಂತ ಕ್ಯಾನ್ಸಲ್ಲೇ ಮಾಡಿಬಿಟ್ಟು ಡ್ಯಾನ್ಸ್ಗೆ. ಡ್ಯಾನ್ಸ್ ಆಡಬೇಕಂತ ಇಷ್ಟ. ಅಂತ ಫ್ರೆಂಡ್ಸ್ ಇದ್ದರೆ ಏನು ಮಾಡೋಕ್ಕೂ ಆಗೋಲ್ಲ, ಬೇಜಾರಾಗುತ್ತೆ. ಅದಕ್ಕೆ ಹೇಳ್ತಾರೆ ಅನ್ಸುತ್ತೆ, ಫ್ರೆಂಡ್ಸು ಬೇಡ ಏನೂ ಬೇಡ ಹೋಗಿ. ಎಷ್ಟು ಬೇಜಾರಾಗುತ್ತೆ ಅದಕ್ಕೆ ಹಿಂಗೆಲ್ಲ ಮಾಡಿದಾಗ. ಯಾರನ್ನೂ ನಂಬಕ್ಕೆ ಹೋಗ್ಬಾರ್ದು ಗೈಸ್, ನಿಮ್ಮನ್ನು ನೀವು ನಂಬಬೇಕು. ಲಾಸ್ಟ್ ಮೂಮೆಂಟಲ್ಲಿ ಕೈ ಎತ್ತಾರೆ ಫ್ರೆಂಡ್ಸು. ಯಾರು ಎತ್ತುತ್ತಾರೋ ಇಲ್ವೋ, ಲಾಸ್ಟ್ ಮೂಮೆಂಟಲ್ಲಿ ಕೈ ಎತ್ತುತ್ತಾರೆ ಫ್ರೆಂಡ್ಸ್ಗಳು. ಬೇಜಾರು ಮಾಡ್ತಾರೆ. ಬನ್ನಿ, ನಮ್ಮ ಅಕ್ಕನೂ ಇದ್ದಾಳ, ನಮ್ಮ ಅಕ್ಕನೂ ಬರ್ತಾಳ. ಈಗ ಅವಳು ಕೈ ಎತ್ತಲ್ಲ ನೋಡಿ. ಅಕ್ಕ ಕೈ ಎತ್ತಲ್ಲ, ಯಾಕಂದರೆ ಅಕ್ಕ ಅಲ್ವಾ. ಬರ್ತಾಳೆ ನಮ್ಮ ಅಕ್ಕ, ಬಂದಿರ್ತಾಳೆ ಅಂದ್ಕೊತೀನಿ. ನೋಡ್ಬೇಕು ಇವಾಗ ಮನೆಗೆ ಹೋಗಿ ಸಿಗ್ತೀನಿ. ಡಬ್ಬ ನನ್ನ ಮಗ ವೇಸ್ಟ್ ಗೈಸ್. ಏನೂ ಮಾಡಲ್ಲ, ತಂಗಿಗೋಸ್ಕರ ಒಂದು ಚಾಕ್ಲೇಟು ತೊಗೊಂಬರಲ್ಲ ಬರ್ತಾ. ನನಗೆ ತಿನ್ನಕ್ಕೆ ಆಸಿಲ್ಲ ಅಂದ್ಬಿಟ್ಟು ತಂಗಿಗೋಸ್ಕರ ಕಷ್ಟಪಡಬೇಕು, ಏನೂ ಮಾಡಲ್ಲ. ವೇಸ್ಟ್ ಇಂಥವ್ರನ್ನೆಲ್ಲ ಅಣ್ಣ ಅಂದ್ಕೊಂಡಿದ್ದೀನಿ ನಾನು. ನಿಂಗೆ ಗೊತ್ತಾ, ಮಿಥುನು ನನ್ನ ಫ್ರೆಂಡ್ ಟ್ಯೂಷನೇ ಅಂತೆ.
ಅದಕ್ಕೆ ನಾನೇನು ಮಾಡಲಿ? ಡ್ಯಾನ್ಸ್ ಆಡು, ಆಡಲೇ. ಡ್ಯಾನ್ಸ್ ಎಲ್ಲ ಆಡಬಾರ್ದು ಈ ವಯಸ್ಸಿಗೆ. ಮತ್ತು ಆಡ್ದೆ ಗಣೇಶ ಕುಂಡಿಸಿದಾಗ ಅದನ್ನ ಸೌಂಡ್ ಕಮ್ಮಿ ಮಾಡು. ಅದಿನ್ನೂ ಹೊಡೆದಾಕೋದು ಲೇಟ್ ಅಂತಮ್ಮ. ಗೈಸ್ ನಮ್ಮ ಅಕ್ಕ ಬಂದಿಲ್ಲ, ನಮ್ಮ ಅಕ್ಕನೂ ಮೋಸ ಮಾಡ್ತಾರೆ. ಗೊತ್ತಿಲ್ಲ, ಅವರು ಹೊಡೆದಾಕವಾಗ್ಲೂ 6 ತಿಂಗಳು ಟೈಮ್ ಕೊಡ್ತಾರೆ. ಯಾವ್ದೇ ನಮ್ಮಮ್ಮ ಬಿಲ್ಡಿಂಗ್ ಇಸ್ಕೊಳ್ಳೋದ ಇಲ್ಲ ಸೈಟಲ್ಲಿ ಮನೆ ಕಟ್ಕೊಂಡೋಗದ ಅಂತಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿ ಅಲ್ಲ, ಇವಾಗ ನೀನು ಆ ಕಡೆ ಮನೆ ಮಾರೋ ಕಾಲೇಜ್ ಗತೆ ಕಾಲೇಜ್ ಅಲ್ಲಿಂದ ನಮ್ಮ ಫ್ರೆಂಡ್ಸ್ ಫುಲ್ ಅಲ್ಲಿಂದಾನೆ ಬರ್ತಾ ಇರೋದು. ಏನೇ ಅದು ಮುಖ ಶೈನಿಂಗ್ ಹೊಡಿತಿದ್ಯಾ? ಏನಮ್ಮ ಹಚ್ಕೊಂಡಿಲ್ಲ ಹೇಳು. ಸೀರಮ್, ಅದು ಮುಖ ಟ್ಯಾನ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಸೀರಮ್. ಬೆಳ್ಳಗಾಗಕ್ಕೆ ಏನೇನೆಲ್ಲ ಮಾಡ್ತೀರಾ? ಬೆಳ್ಳಗಾಗಕ್ಕಲ್ಲ, ಟ್ಯಾನ್ ಹೋಗಕ್ಕೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು? ಏನಕ್ಕೆ? ಟ್ಯಾನ್ ಹೋಗಕ್ಕೆ. ಟ್ಯಾನ್ ಹೋಗಕ್ಕ? ಎಸ್, ಅದಕ್ಕೆ ಬಿಸಿಲಲ್ಲಿ ಹೋಗಿ ಬಂದಿದ್ನಲ್ಲ, ಟ್ಯಾನ್ ಹೋಗ್ಲಿ ಅಂದ್ಬಿಟ್ಟು ಸೀರಮ್ ಹಾಕಿ 10 ನಿಮಿಷ ಆದ್ಮೇಲೆ ಮುಖ ತೊಳೆ ಅಂತಿದ್ದೆ, ಹಂಗೆ ಮಲಿಕೊಂಡ್ಬಿಟ್ಟೆ. ನಮ್ಮ ಹತ್ರ ನೋಡಿ ಕಲ್ತ್ಕೋಬೇಕು ನೀವಲ್ಲ. ಏನು ಕಲಿಬೇಕಪ್ಪ ನಿನ್ನ ಹತ್ರ? ಮನೆಗೆ ಬಂದು ಸೋಪ್ ಹಾಕಿ ಮುತಿ ತೊಳಿ ಪಚ್ಕೋ ಅಷ್ಟೇ. ನೀವು ಬಿಡ್ರಿ ಸೌಕರ್ ಮಂದಿ, ನಿಮ್ಮ ಚಿನ್ನದ ನೀರಲ್ಲಿ ತೊಳೆಯೋದು ಮುಖನ. ಇಲ್ಲ, ನಾವೆಲ್ಲ ಕಾವೇರಿ ನೀರೇ ತೊಳೆಯೋದು. ಏನ್ಮ ಯಾರು ಮಕ್ಕಳ್ದೆ ಅಂತ? ಆ ಇರ್ಮ ಮರ್ಸ್ತಾನೆ, ಇವನ್ಗೆ ಹೇಳಿ ಇವ್ನು ಮರ್ಸ್ತಾನೆ. ನಾನು ಇವನ್ಗೆ ಈ ಬಫೆಲೋಗೆ ನನ್ನ ಬಟ್ಟೆ ಮಚ್ಕೊಳಕ್ಕೆ ಬರಲ್ಲ ಕರೆ. ನಿಂಗೇನು ಬರುತ್ತೆ ಹೇಳು? ವೇಸ್ಟ್ 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 ಗೈಸನ್ನು, ವೇಸ್ಟ್ ಅಂದರೆ ಅಷ್ಟೇ, ಇನ್ನೇನು ಬರಲ್ಲ. ತಿನ್ನೋದು, ಕುಡಿಯೋದು, ಮಲ್ಗೋದು ಬಿಟ್ರೆ ಇನ್ನೇನ ಬರುತ್ತೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಐ ಆಮ್ ಸ್ಪೋರ್ಟ್ಸ್ ಮ್ಯಾನ್, ಜಿಮ್ಮರ್. ನಾನು ಜಿಮ್ಮರ್ ಅಂತಾನೆ ಗೈಸ್, ಏನು ಬಾಡಿನೇ ಇಲ್ಲ ಅವನಿಗೆ. ಯಾವ್ದು ಆ್ಯಡು ಎಡಿಟ್ ಮಾಡೋದಕ್ಕೆಲ್ಲ ಕಷ್ಟ ಜಾಸ್ತಿ. ಏನು ಎಡಿಟ್ ಮಾಡ್ಬೇಕಪ್ಪ? ಶೈ ನನ್ನ ನೋಡ್ಕೊಳ್ಳಿ, ಮಸ್ತಾಗಿ ಎಡಿಟ್ ಮಾಡ್ತೀನಿ. ಮೂತಿ ತೋರ್ಸ ಇಲ್ಲಿ ನೋಡಮ್ಮ ಹೆಂಗಂತಾನೆ. ಕೇಳಿ ನಮ್ಮಮ್ಮನ ಎಷ್ಟು ಚೆನ್ನಾಗಿ ನಾನು ಎಡಿಟ್ ಮಾಡ್ತೀನಿ ಅಂತ. ಆಲ್ರೆಡಿ ಯೂಟ್ಯೂಬಲ್ಲಿ 5-6 ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿಲ್ವಾ ಅಮ್ಮ? 5-6 ವಿಡಿಯೋ ಅಪ್ಲೋಡ್ ಮಾಡ್ಬಿಟ್ಟ? ಎಸ್. ಅಯ್ಯಯ್ಯೋ, ಯಾಕೆ ಹಂಗೆ ಮಾಡಿದೆ? ಯಾಕೆ ಮಾಡ್ದೆ ಅಂದರೆ ನೋಡಮ್ಮ ಹೆಂಗೆ ಹೇಳ್ತಾನೆ ಯಾಕೆ ಮಾಡ್ದೆ ಅಂತ. ಅವಾಗ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡೋದಕ್ಕೆ ಅದೆಲ್ಲ ಮಾಡಬಾರ್ದು, ಹೊಡಿತೀನಿ ಹಂಗೆ ಹಂಗೆ ಅಂತೆಲ್ಲ ಬೈದ, ಗೊತ್ತಾ ಇವನು? ಅದೆಲ್ಲ ಮಾಡಬಾರ್ದು ಕಣೆ. ಯಾಕೆ ಅದೆಲ್ಲ ಮಾಡಬಾರ್ದು? ನೀನ್ ಮಾಡಿದೆ ನಿನ್ ಫ್ರೆಂಡ್ಸ್ ಜೊತೆ ರೀಲ್ಸು, ಅದು ಅವ್ರ ಅಕೌಂಟ್ಗೆ ಹಾಕೋತಾರೆ. ಒಟ್ನಲ್ಲಿ ನೀನಿದ್ಯಾ? ನಾನಿದ್ರೆ ಏನು ನೀನ್ ಮಾಡ್ದೆ? ನೀನೇನು ಅವ್ರ ಜೊತೆ ಹೋಗಿದ್ದೆ? ಸುಮ್ಮನೆ ನೋಡಿ ಹಾಕ್ತೀನಿ, ಒಂದು ಸ್ಟೋರಿ ಹಾಕ್ತೀನಿ ನೋಡು, ಬಿದ್ದಾಗೋಗ್ಬಿಡ್ಬೇಕು ನೀನು. ನಾನು ಆಗಲ್ಲ. ಗೊತ್ತಾ, ಬೆಟ್ಟು ತುದೀಲೋ. ಆಯ್ತು, ಇವತ್ತು ನಿನ್ ದೋಸ್ತ್ ಬರ್ಡೇ ಇತ್ತಲ್ಲ, ಏನ್ ಮಾಡಿದ್ರಿ? ಯಾರ್ದು? ನಮ್ಮ ದೋಸ್ತ್ ಮಾಧವನ್. ನಾವೇನ್ ಮಾಡೋಣ, ನಮ್ಮ ಮಿಥುನ್ಗೆ ಏನು ಮಾಡಿಲ್ಲ ಅಂತ ಬೇಜಾರಲ್ಲಿದ್ದೀನಿ. ಅವಳು ಇಲ್ಲಿಲ್ವ? ಅವಳು ಅಲ್ಲಿ ಅಮ್ಮಮ್ಮ ಮನೇಲಿ ಇದ್ಲಲ್ಲ, ಅಲ್ಲೂ ಅವಳಿಗೆ ಏನು ಮಾಡಿಲ್ಲ. ಇಲ್ಲ ಆಗ್ತೀನಿ ನೋಡಿ, ಇವಾಗ ಸ್ಟೋರಿ ಹಂಗಿಂಗಲ್ಲ ಲೇಔಟ್ ಮಾಡಬೇಕು. ಏನಾನ ಮಾಡ್ಕೊ ಹೋಗು. ಜಿಂತಾಗಿ ಜಿಗ್ ಗೈಸ್, ನನ್ನ ಫೇಸ್ ವಾಶ್ ಮಾಡಬೇಕು. ಫೇಸ್ ವಾಶ್ ಮಾಡಬೇಕು. ಅರ್ಧ ಅವರ್ ಮೇಲಾಗೋಯ್ತು ಹಾಕೊಂಡು, ಅರ್ಧ ಅವರ್ ಮೇಲಾದ್ರೂ ಇನ್ನೂ ಫೇಸ್ ವಾಶ್ ಮಾಡಿಲ್ಲ. ಸೊ ನಾನು ಫೇಸ್ ವಾಶ್ ಮಾಡಿ ಬರ್ತೀನಿ. ಬಾಯ್ ಸಂತು. ಒಳಗಡೆ ಕಟ್ಕೊಳ್ಳೆ, ಓಡೋಗ್ಬಿಡುತ್ತೆ. ಅವ್ರ ಮನೆಗೆ ಬಿಟ್ಟಲ್ಲ. ಹೆಲ್ಮೆಟ್ ಮರಿತಿದ್ದಾನೆ ಗೈಸ್, ಎಲ್ಲ ಬರ್ರಿ ಅಂತ. ಮರು ಕೈಲೆ, ಈ ವಯಸ್ಸಿಗೆ ಮರು ಕೈಲೆ ನಮ್ಮ ಅಣ್ಣಂಗೆ. ಸಿರಿ ನಾನು ಕರ್ಕೊಂಡೋಗು ಅಂತ ಅವಳು. ಸರಿ ಬಾಯ್ಲಿ. ಸರಿ, ಮತ್ತೆ ನಿನ್ನೆಲ್ಲ ಕರ್ಕೊಂಡು ಹೋಗ್ತಾರ, ನಾಳೆ ಕರ್ಕೊಂಡು ಹೋಗ್ತೀವಿ ಬಿಡ ನಾವು.
ಓ ಇದನ್ನು ಕರ್ಕೊಂಡು ಹೋಗ್ತೀರಾ? ಇನ್ನೇನು ಮತ್ತೆ ಹೇಳ್ಬಿಟ್ಟು ಹೋಗೋಣ. ನಾಳೆ ನಾನ್ ವೆಜ್ಜಾ? ಇಲ್ವಾ ನಾಳೆ ವೆಜ್ಜೆ, ಅಮಾವಾಸ್ಯೆ ಕಣಲೆ. ಗೈಸ್ ಇವನು ಹೋಗ್ತಿದ್ದಾನೆ. ಟಾಟಾ ಬಾಯ್ ಸಂತು. ಟಾಟಾ ಬೈ ಬಾಯ್. ನಿಮ್ಮನೇನು ಹಾ ತಿನ್ನಕರ ಸಿಹಿ ಇದು ವೆಜ್ಜು. ಅಮಾವಾಸ್ಯೆಗೆ ಯಾರು ತಿನ್ನಲ್ಲ. ನಾನು ನಾನ್ ವೆಜ್ ಅಂತ ಕೇಳಿದೆ ನಮ್ಮ ಅಮ್ಮನ, ಬೈದ್ಬಿಟ್ರು. ಯಾರನ್ನ ಅಮಾವಾಸ್ಯೆಗೆ ನಾನ್ ವೆಜ್ ತಿಂತಾರೆ? ಒಬ್ರೊಬ್ರು ಮಾಡ್ತಾರ ಹ್ಞೂ ಮಾಡ್ತಾರ ಒಬ್ರೊಬ್ರು. ಗೈಸ್ ಒಂದು ಫೋಟೋ ಶೂಟ್ ಮಾಡ್ತಾನಂತೆ, ಫೋಟೋಗ್ರಫಿ ಆಗ್ತಾನಂತೆ. ಫಸ್ಟ್ ಒಂದು ಕ್ಯಾಮ್ರಾ ಇಸ್ಕೊ. ನೀನು ನನಗೆ ಫೋಟೋ ತೆಗಿ, ನಾನು ಡೈಲಿ ಒಂದೊಂದು ಥರ 20,000 ರೂಪಾಯಿ ತಿಂಗ್ಳಿಗೆ ಜಿಮ್ ಕೊಟ್ಬಿಡು. ಸರಿ, ನಾನು ದುಡಿಯಂಗೆ ಆದಾಗ ಕೊಡ್ತೀನಿ ಬಿಡು. 5 ವರ್ಷಕ್ಕೆ ಬಾಯ್. ಬಾಯ್ ಸಂತು. ಹೋಗೋಣ ಇವಾಗ. ಬಾ. ಅಂಗಡಿಗೆ ಹೋಗ್ಬೇಕಂತೆ, ಬನ್ನಿ ಗೈಸ್ ಹೋಗುವ. ನಾನು ಬೊಟ್ಟಿಕ್ಕೊಂಬರ್ತೀನಿ. ನಿರ್ಮ ಹೋಗೋಣ. ಬೊಟ್ಟಿಕ್ಕೊಂಡಿಲ್ಲ. ಇವಾಗ ಅಂಗಡಿಗೆ ಹೋಗಿ ನಂಗೆ ತಿನ್ನಕ್ಕೆ ಸ್ವಲ್ಪ ತೊಗೊತೀನಿ ಗೈಸ್. ತಿನ್ನಕ್ಕೆ ಏನೂ ಇಲ್ಲ ಮನೇಲಿ, ಅದಕ್ಕೆ ಆವಾಗಲೇ ಹೋಗೋಣ ಅಂತಿದ್ದೆ. ಐಡಿಯಾ ಇರಲಿಲ್ಲ ಸಂತೋಷ್ ಬರ್ತಾನೆ ಅಂತ. ಮಲಗಿದೆ, ಪೀಸಾಗಿ ಮಲಗಿದೆ ಗೈಸ್. ನಮ್ಮ ಅಕ್ಕನೂ ಬರಲಿಲ್ವಾ? ನಮ್ಮ ಅಕ್ಕನೂ ನನಗೆ ಮೋಸ ಮಾಡಿಬಿಟ್ಲು. ಬರ್ತೀನಿ ಅಂದ್ಬಿಟ್ಟು ಮೋಸ ಮಾಡಿದ್ಲು. ಅದಕ್ಕೆ ಆ ಬೇಜಾರಿಗೆ ಫುಲ್ಲು ಫೀಲಾಗಿ ನಾನು ಫೇಸಿಗೆ ಸ್ವಲ್ಪ ಟ್ಯಾನ್ ರಿಮೂವ್ ಮಾಡೋಕ್ಕೆ ಸೀರಮ್ ಹಾಕಿ 10 ಮಿನಿಟ್ಸ್ ಆದಮೇಲೆ ಅದು ವಾಶ್ ಮಾಡಬೇಕು. 10-15 ಮಿನಿಟ್ಸ್ ಆದಮೇಲೆ ನಾನು ಹಾಫ್ ಆನ್ ಅವರ್ ಮೇಲೇ ಮಲ್ಕೊಂಡ್ಬಿಟ್ಟೆ. ಮಲಗಿದ್ರಿಂದ ಗೊತ್ತಿರಲಿಲ್ಲ. ಇವ್ನು ಕಾಲ್ ಮಾಡೋ ಗಂಟೆ ನಾನು ಇನ್ನೂ ಎದ್ದೊಳ್ತಿರ್ಲಿಲ್ಲ. ಇವ್ನು ಕಾಲ್ ಮಾಡಿಲ್ಲ ಅಂದರೆ ಇನ್ನೂ ಮಲಗಿರ್ತಿದ್ದೆ. ಇವ್ನು ಕಾಲ್ ಮಾಡಿ ಎಲ್ಲಿದೆಯಾ, ಏನು ಮಾಡ್ತಿದ್ಯಾ ಅವನು? ಮಲಗಿದ್ದೀನಿ, ಮನೇಲಿದ್ದೀನಿ ಅಂದೆ. ಸೊ ಅದಕ್ಕೆ ಬರ್ತಿದ್ದೀನಿ ಅದು ಅಂದ. ಎಲ್ಲೂ ಹೋಗ್ಬೇಡ, ಬರ್ತಿದ್ದೀನಿ ಅಂದ. ಆವಾಗ ಎದ್ದು ಕುತ್ಕೊಂಡೆ. ಅವನು ಬಂದವನು ಇವಾಗ ಹೋದ. ಹಾಫ್ ಆನ್ ಅವರ್ 1 ಅವರ್ 2 ಅವರ್ ಮೇಲೆ ಇದ್ದ ಗೈಸ್. ನಮ್ಮಮ್ಮ ಎಲ್ಲೋದ್ರು? ಅಮ್ಮ ಬಾರಾವ್ರಿ ಮಾವ. ಸಿರಿ ಬಾ, ಇಲ್ಲಿ ಹೋಗೋಣ ಬಾ. ಸಿರಿ ಬಾ, ಹೋಗೋಣ. ಹೋಗಲೇ ಬಾಯ್, ನಾನು ಹೋಗ್ತೀನಿ. ಮರ್ಯಾದೆ ಇಲ್ಲ ಗೈಸ್, ಮರ್ಯಾದೆ ಇಲ್ಲ. ಮೈಕ್ ಎತ್ಕೊಳ್ಳುವ. ಅವಳೇ ಎತ್ಕೊಂಡೋಗತ್ತ ಹಾಂ, ಯಾರನ್ನ? ಅಲ್ಲಿ ಹಿಂದೆ ನೋಡಿ, ಜುಟ್ಟು ನೋಡಿ ಹೆಂಗೆ ನಿಂತೈತೆ. ಅದು ಸರಿ ಮಾಡು. ಇವಳನ್ನ ಎತ್ಕೊಂಡು ಹೋಗೋದಾ? ನೀನೇ ಎತ್ಕೋಬೇಕು. ಹಾಂ, ನೀನೇ ಎತ್ಕೋಬೇಕು. ಅಮ್ಮ ಗುಂಡಿ ಅಮ್ಮ, ಅವಳು ಅವ್ರ ಮನೇಲೇ ಇರಲಿ. ಸರಿ ಬಾ. ಸರಿ ಗೈಸ್, ಫೈನಲ್ ಇವಾಗ ಮನೆಗೆ ಬಂದ್ವಿ. 10 ಮಿನಿಟ್ಸ್ ಅಷ್ಟೇ ಗೈಸ್ ಅಂಗಡಿಗೆ ಹೋಗಿದ್ದು. ಏನೂ ತೊಗೊಂಡಿಲ್ಲ. ಹೋಗ್ತಿದ್ವಿ ಸಡನ್ನಾಗಿ. ಅಮ್ಮ ತಲೆ ಸುತ್ತಂಗೆ ಆಗ್ತಿದೆ, ಬೇಡ ಬಾ, ಆಗ್ತಿಲ್ಲ ನನಗೆ ಅಂದ್ರೆ ಸರಿ. ಅದಕ್ಕೆ ಸರಿ ಬಾ ಅಮ್ಮ ಮನೆಗೆ ಹೋಗೋಣ, ನಿಂಗೆ ಆಗ್ತಿಲ್ವಲ್ಲ. ಯಾಕಂದರೆ ನಾಳೆ ನಮ್ಮ ದೊಡ್ಡಮ್ಮ ಮನೆಗೆ ಹೋಗಬೇಕು. ನಮ್ಮ ಅಕ್ಕ ಬಂದಿಲ್ಲ. ನಾಳೆ ಸಮಥಿಂಗ್. ಮಮ್ಮಿ ನಾಳೆ ಏನು ಮಾಡ್ತಿರೋ ದೊಡ್ಡಮ್ಮ ಮನೆಯಲ್ಲಿ? ಪಿತೃಪಕ್ಷ ಮಾಡ್ತಿದ್ದೀವಿ ಗೈಸ್. ಸೊ ಪಿತೃಪಕ್ಷ ಮಾಡೋದಕ್ಕೋಸ್ಕರ ನಾಳೆ ನಮ್ಮ ದೊಡ್ಡಮ್ಮ ಮನೆಗೆ ಹೋಗ್ತೀವಿ. ಅದಕ್ಕೆ ನಮ್ಮ ಅಕ್ಕ ಇವತ್ತು ಬರ್ತೀನಿ ಅಂದಿದ್ಲು, ಬರಲಿಲ್ಲ. ನಾಳೆ ಕೆಲಸ ಇದೆ ಅಂದ್ಬಿಟ್ಟು ಅದಕ್ಕೆ ನಾಳೆ ಹೋಗ್ತಿದ್ದೀವಿ ನಾವು. ನಾಳೆ ಹೋಗಿ ನಾಡಿದ್ದು ಬೆಳಗ್ಗೆ ಅಷ್ಟೊತ್ತಿಗೆ ಕಾಲೇಜ್ಗೆ ಹೋಗೋದಕ್ಕೆ ಮುಂಚೆ ಬಂದಿತ್ತು. ನಾಳೆ ಯೂನಿಫಾರ್ಮು ಬ್ಯಾಗು ಎತ್ಕೋಬೇಕಾ? ನೋಡೋಣ ಗೈಸ್, ಅಷ್ಟೊಂದೆಲ್ಲ ಎತ್ಕೊಂಡೋಗೋ ಸೀನ್ ಇಲ್ಲ. ಸೊ ಅದಕ್ಕೆ ಹೋಗಿದ್ವಿ ಐಟಮ್ಸ್ ತೊಗೊಳ್ಳೋಣ ಅಂದ್ಬಿಟ್ಟು. ನಮ್ಮಮ್ಮ ಆಗ್ತಿಲ್ಲ ಅಂದ್ಬಿಟ್ಟು ಬಂದುಬಿಟ್ವಿ. ತಿನ್ನಕ್ಕೆ ತೊಗೊಂಡೆ ಗೈಸ್. ಇವಾಗ ಏನಿಲ್ಲ, ತಿನ್ನೋದು, ಮಲಿಕೊಳ್ಳೋದು. ನಾಳೆ ಬೆಳಗ್ಗೆ ಬೇಗ ಎದ್ದು ಹೋಗ್ಬೇಕಂತೆ ದೊಡ್ಡಮ್ಮ ಮನೆಗೆ. ಹೋಗಿ ಫಸ್ಟು
ಎಲ್ಲೋ ಊರ ಹತ್ರ ಎಲ್ಲೋ ಹೋಗ್ಬಿಟ್ಟು ಏನೋ ಪ್ರೋಗ್ರಾಮ್ ಇದೆಯಂತೆ. ಆ ರಿಚುವಲ್ಸ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ತಿರ್ಗಿ ವಾಪಸ್ ಬಂದು ಪಿತೃಪಕ್ಷದ ಏನೇನು ಇರುತ್ತೋ ಅದೆಲ್ಲ ನಾಳೆನೂ ನೆಕ್ಸ್ಟ್ ವ್ಲಾಗಲ್ಲಿ ಬರ್ತಾ ಇದಲ್ಲ. ಈ ವ್ಲಾಗ್ ಇವತ್ತೊಂದು, ನಾಳೆ ವ್ಲಾಗೇ ಬೇರೆ ಇರುತ್ತೆ, ಅದನ್ನು ಸಪ್ರೇಟಾಗಿ ಮಾಡ್ತೀನಿ. ಆ್ಯಂಡ್ ಅಷ್ಟೇ ಗೈಸ್, ಇದಾಗಿತ್ತು. ಸಂತು ಬಂದಿದ್ದೆ, ಸರ್ಪ್ರೈಸಾಗಿ ಬಂದಿದ್ದು ಗೈಸ್. ಮಲಗಿದ್ದೆ, ಆರಾಮಾಗಿ ಮಲಗಿದ್ದೆ. ಕಾಲ್ ಮಾಡಿಬಿಟ್ಟು ಎಲ್ಲೇ ಇದೆಯಾ, ಏನೇ ಮಾಡ್ತಿದ್ಯಾ, ಮನೇಲಿದ್ದೀನಿ ಮಲಗಿದ್ದೀನಿ ಅಂದೆ. ಸರಿ ಅದೋ ಮಲ್ಕೊಂಬೇಡ, ನಾನು ಬರ್ತಿದ್ದೀನಿ ಅಂದ. ಎದ್ದೆ, ಅವ್ನು ಬಂದಾದ್ಮೇಲೆ ಫೇಸ್ ವಾಶ್ ಮಾಡಿದೆ ಅಷ್ಟೇ. ಇವತ್ತಿನ ದಿನ ಹೀಗಿತ್ತು. ನಮ್ಮಣ್ಣ ಬಂದಿದ್ದು ಅನ್ಎಕ್ಸ್ಪೆಕ್ಟೆಡ್ಲಿ, ಅವನ್ನ ಮೀಟ್ ಮಾಡಿದ್ದು, ಅಂದರೆ ಅವ್ನು ನಮ್ಮ ಮನೆಗೆ ಬಂದಿದ್ದು ಎಲ್ಲ ಚೆನ್ನಾಗಿತ್ತು. ಐ ವಾಸ್ ಹ್ಯಾಪಿ. ಬಟ್ ಕಾಲೇಜಿದ್ದು ಸ್ವಲ್ಪ ಬೇಜಾರಿದೆ. ಇಟ್ಸ್ ಓಕೆ, ಡ್ಯಾನ್ಸ್ ಕ್ಯಾನ್ಸಲ್ ಆಗಿದ್ದು, ಆಮೇಲೆ ಸ್ವಲ್ಪ ಲಾಸ್ಟ್ ಮೂಮೆಂಟಲ್ಲಿ ಫ್ರೆಂಡ್ಸ್ ಜೊತೆ ಜಗಳ ಆಡಿದ್ದು, ಪರವಾಗಿಲ್ಲ. ಆ್ಯಂಡ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗುವ, ಬಾಯ್.